ಹಸಿರು ಹೊಲಗಳ ಮಧ್ಯೆ ಮಲಗಿರುವ ಒಂದು ಸುಂದರವಾದ ಹಳ್ಳಿ ಚಂದ್ರಪುರ. ಬೆಳಗಿನ ಮೊದಲ ಕಿರಣ ಚಂದ್ರಪುರ ಹಳ್ಳಿಯ ಮೇಲೆ ನಿನಾದವಾಗಿ ಬೀಳುತ್ತವೆ. ಮಂಜಿನ ಹೊದಿಕೆಯೊಳಗೆ ಮಲಗಿದ್ದ ಹಳ್ಳಿ ನಿಧಾನವಾಗಿ ಕಣ್ಣು ತೆರೆದುಕೊಳ್ಳುತ್ತದೆ. ಈ ಹಳ್ಳಿಯಲ್ಲಿ ಸೋಮು ಎಂಬ ಒಬ್ಬ ಸೋಮಾರಿ ಹುಡುಗನಿದ್ದ. ಶಾಲೆಗೆ ಹೋಗುವುದನ್ನೇ ಇಷ್ಟಪಡುತ್ತಿರಲಿಲ್ಲ. ಮನೆ ಕೆಲಸ ಮಾಡಲು ಹೇಳಿದರೆ ತಕ್ಷಣ ಜಗಳವಾಡುತ್ತಿದ್ದ. ದಿನದಿಂದ ದಿನಕ್ಕೆ ಸೋಮುವಿನ ವರ್ತನೆ ಅತಿಯಾಯಿತು. ಒಮ್ಮೆ ಸೋಮುವಿನ ತಾಯಿ ಕೋಪದಿಂದ ಹೇಳಿದಳು, ಸೋಮು, ಶಾಲೆಗೆ ಹೋಗು. ಹೀಗೆ ಮಲಗಿಕೊಂಡು ಕಾಲಹರಣ ಮಾಡಬಾರದು. ಮುಂದೆ ನಿನ್ನ ಭವಿಷ್ಯ ಹಾಳಾಗುತ್ತದೆ. ಇದು ಹೀಗೆ ಮುಂದುವರಿಯುತ್ತಿತ್ತು. ಒಂದು ದಿನ ಸೋಮು ತನ್ನ ಅಮ್ಮನ ಜೊತೆ ಜೋರಾಗಿ ಜಗಳ ಮಾಡಿ ಕೋಪದಲ್ಲಿ ಮನೆ ಬಿಟ್ಟು ಹೊರಟು ಹೋದ. ಸೋಮುವಿನ ತಾಯಿ ಎಷ್ಟೇ ಕೇಳಿಕೊಂಡರೂ ಅವನು ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇದನ್ನೆಲ್ಲ ದೂರದಿಂದ ಒಬ್ಬ ದೇವತೆ ನೋಡುತ್ತಿದ್ದಳು. ಈ ಹುಡುಗನ ವರ್ತನೆ ಅತಿಯಾಯಿತು. ಹೀಗೆ ಬಿಟ್ಟರೆ ಆಗದು. ಸರಿಯಾಗಿ ಬುದ್ಧಿ ಕಲಿಸಬೇಕು. ಸೋಮು ನಡೆದು ತನ್ನ ಊರಿನಿಂದ ತುಂಬಾ ದೂರ ಹೋದ. ಅತಿಯಾದ ಬಿಸಿಲಿನಿಂದ ಸ್ವಲ್ಪ ಹೊತ್ತಿನಲ್ಲೇ ಹಸಿವು, ಬಾಯಾರಿಕೆ ಅವನನ್ನು ಕಂಗೆಡಿಸಿತು. ಅಯ್ಯೋ, ನಡೆಯಲು ಆಗುತ್ತಿಲ್ಲ. ತುಂಬಾ ಹಸಿವಾಗುತ್ತಿದೆ. ಊರಿನಿಂದ ತುಂಬಾ ದೂರ ಬಂದಿದ್ದೇನೆ. ಮನೆಯಲ್ಲಿ ನನಗಾಗಿ ಹುಡುಕುತ್ತಿರಬಹುದು. ಮರಳಿ ಮನೆಗೆ ಹೋಗಬೇಕು ಎಂದು ಪಕ್ಕದಲ್ಲಿ ಇರುವ ಒಂದು ಬೆಂಚಿನ ಮೇಲೆ ಸುಸ್ತಾಗಿ ಕುಳಿತುಕೊಂಡ. ಸೋಮುವನ್ನು ಹಿಂಬಾಲಿಸಿಕೊಂಡು ಬಂದ ದೇವತೆ ಮರೆಯಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಸೋಮು ತನ್ನ ಊರಿನ ದಾರಿ ಹಿಡಿದ. ಆದರೆ ಅವನಿಗೆ ಒಂದು ಅಚ್ಚರಿ ಕಾದಿತ್ತು. ದೇವತೆ ತನ್ನ ಮಾಯೆಯಿಂದ ಅವನಿಗೆ ಮನೆಯ ದಾರಿ ತಪ್ಪುವಂತೆ ಮಾಡಿದಳು. ಸೋಮು ನಡೆದು ಕಾಡಿನ ದಾರಿ ತಲುಪಿದ. ಕತ್ತಲು ನಿಧಾನವಾಗಿ ಆವರಿಸತೊಡಗಿತು. ಕಾಡು ಪ್ರಾಣಿಗಳ ಧ್ವನಿ ಕೇಳಿಸುತ್ತಿತ್ತು. ಸೋಮುವಿಗೆ ದಿಕ್ಕೆ ತೋಚದಂತಾಯಿತು. ದಾರಿ ಕಾಣದೆ ಅಲೆದಾಡಲಾರಂಭಿಸಿದ. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ದೇವರೇ, ಹೇಗಾದರೂ ಮನೆ ತಲುಪಿಸು. ಮುಂದೆ ಯಾವತ್ತೂ ಮನೆ ಬಿಟ್ಟು ಬರುವುದಿಲ್ಲ. ಪ್ರತಿನಿತ್ಯವೂ ಶಾಲೆಗೆ ಹೋಗುತ್ತೇನೆ. ಕೊನೆಗೆ ದಾರಿ ಕಾಣದೆ ದೇವರಿಗೆ ಮೊರೆಯಿಟ್ಟ. ಹೇಗಾದರೂ ಮನೆ ತಲುಪಿಸು ಎಂದು ಪರಿಪರಿಯಾಗಿ ಬೇಡಿಕೊಂಡ. ಆಗ ಆಕಾಶದಲ್ಲಿ ಬೆಳಕೊಂದು ಮೂಡಿತು. ದೇವತೆ ಸೋಮುವಿನ ಎದುರು ಪ್ರತ್ಯಕ್ಷಳಾದಳು. ಸೋಮು ಅಚ್ಚರಿ ಮತ್ತು ಭಯದಿಂದ ನೋಡುತ್ತಾ ನಿಂತ. ಈ ಕತ್ತಲ ರಾತ್ರಿಯಲ್ಲಿ ಒಬ್ಬನೇ ಏನು ಮಾಡುತ್ತಿರುವೆ? ಕಾಡು ಪ್ರಾಣಿಗಳು ಓಡಾಡುವ ಜಾಗದಲ್ಲಿ ಬರಬಾರದು ಎಂದು ತಿಳಿದಿಲ್ಲವೇ? ನಾನು ಮನೆ ಬಿಟ್ಟು ಬಂದು ಕಾಡಿನಲ್ಲಿ ತಪ್ಪಿಸಿಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ಮನೆಗೆ ತಲುಪಿಸಿ. ಸರಿ, ಆಯಿತು. ಇನ್ನೊಮ್ಮೆ ಮನೆ ಬಿಟ್ಟು ಬರುವ ತಪ್ಪನ್ನು ಮಾಡಬಾರದು. ಪ್ರತಿನಿತ್ಯವೂ ಶಾಲೆಗೆ ಹೋಗಬೇಕು. ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಸರಿ, ನೀವು ಹೇಳಿದಂತೆ ಕೇಳುತ್ತೇನೆ. ದಯವಿಟ್ಟು ನನ್ನನ್ನು ಮನೆಗೆ ತಲುಪಿಸಿ. ದೇವತೆ ಕರುಣೆಯಿಂದ ಸೋಮುವಿನ ಕೈ ಹಿಡಿದಳು. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಸೋಮು ಮನೆಯ ಮುಂದೆ ನಿಂತಿದ್ದ. ದೇವತೆ ಮಾಯವಾದಳು. ಸೋಮು ಸಂತೋಷದಿಂದ ದೇವತೆಗೆ ಧನ್ಯವಾದ ತಿಳಿಸಿ ಮನೆಯ ಕಡೆಗೆ ಓಡಿದ. ಸೋಮು ತನ್ನ ತಾಯಿಗೆ ನಡೆದದ್ದನ್ನೆಲ್ಲ ವಿವರಿಸಿದ. ಅವಳು ದೇವತೆಗೆ ಮನಸ್ಸಿನಲ್ಲಿಯೇ ಧನ್ಯವಾದಗಳನ್ನು ತಿಳಿಸಿದಳು. ಅಂದಿನಿಂದ ಸೋಮುವಿನ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು. ದೇವತೆಯ ಮಾತು ಕೇಳಿ ಸೋಮು ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಂಡ. ದಿನವೂ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಿ ಊರಿನಲ್ಲಿ ಎಲ್ಲರಿಗೂ ಮಾದರಿಯಾದ. ಶಿಕ್ಷಣ ನಮ್ಮ ಬದುಕು ಬದಲಾಯಿಸುವ ಶಕ್ತಿಯೇ ಎಂದು ಆತ ಮನಸ್ಸಿನಲ್ಲಿ ನಿಗದಿಪಡಿಸಿಕೊಂಡ. ಸೋಮು ತನ್ನ ಬದುಕನ್ನೇ ಹೊಸದಾಗಿ ಕಟ್ಟಿಕೊಂಡ.